ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಾಳೆ ಶುಕ್ರವಾರ. ಉಪ್ಪಿನೊಂದಿಗೆ ಈ ಒಂದು ಪರಿಹಾರ ಮಾಡಿದರೆ ಸಾಕು, 24 ಗಂಟೆಗಳಲ್ಲಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುತ್ತಾಳೆ. ಹಣದ ಏನೇ ಸಮಸ್ಯೆಗಳು ಇದ್ದರೂ ದೂರವಾಗಿ ಹಣ ಹರಿದು ಬರುವುದು ಖಂಡಿತ. ನೀವು ಬಯಸಿದಷ್ಟು ಹಣ ಬರುವುದು. ಕಾರ್ತಿಕ ಶುಕ್ರವಾರಗಳು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ದಿನಗಳು. ಈ ದಿನ ನಾವು ಮಾಡುವ ಸಣ್ಣ ಪೂಜೆಗಳು ಮತ್ತು ಪರಿಹಾರಗಳು ಸಹ ಅದ್ಭುತ ಫಲಗಳನ್ನು ನೀಡುತ್ತವೆ. ಜೀವನದಲ್ಲಿ ನೀವು ಎದುರಿಸುತ್ತಿರುವ ಬಡತನ, ಆರ್ಥಿಕ ತೊಂದರೆಗಳನ್ನು ನಿವಾರಿಸಿ ಸಂಪತ್ತು, ಸಮೃದ್ಧಿಯನ್ನು ನೀಡುವ ಅದ್ಭುತ ದಿನ ಈ ಕಾರ್ತಿಕ ಶುಕ್ರವಾರ. ಜನ ರಾತ್ರಿ ಹಗಲು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಆದರೆ ಬಂದಂತಹ ಹಣ ಹಾಗೆ ಖರ್ಚಾಗಿ ಹೋಗ್ತಾ ಇರುತ್ತೆ. ಆರೋಗ್ಯ ಸಮಸ್ಯೆ, ಹಣದ ಸಮಸ್ಯೆ, ಹೀಗೆ ಯಾವುದೋ ರೂಪದಲ್ಲಿ ಅವರಿಗೆ ಹಣದ ಸಮಸ್ಯೆಗಳು ಎದುರಾಗಿ ಹಣ ಖರ್ಚಾಗ್ತಾ ಇರುತ್ತೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ನಾವು ಎಷ್ಟೇ ಪೂಜೆ ಪುನಸ್ಕಾರಗಳು ಮಾಡಿದರೂ ಲಕ್ಷ್ಮೀ ದೇವಿ ಕಾಲಿಡುವುದಿಲ್ಲ. ಹಾಗಾದರೆ ಈ ನಕಾರಾತ್ಮಕ ಶಕ್ತಿ ತೊಲಗಿಸುವುದು ಹೇಗೆ? ಮನೆಯಿಂದ ಅದನ್ನು ನಿವಾರಿಸುವುದು ಹೇಗೆ? ಇದಕ್ಕೆ ಒಂದು ಸುಲಭ ಮತ್ತು ಶಕ್ತಿಶಾಲಿ ಮಾರ್ಗ ಇದೆ. ಅದೇ ಈ ಉಪ್ಪಿನ ಮಾರ್ಗ. ಹೌದು, ನಾವು ನಿತ್ಯ ಅಡುಗೆಗೆ ಬಳಸುವ ಉಪ್ಪಿನಿಂದ ನಮ್ಮ ಹಣೆ ಬರಹ ಬದಲಾಯಿಸಿ ನಾವು ಶ್ರೀಮಂತರಾಗಬಹುದು. ಉಪ್ಪು ಸಾಕ್ಷಾತ್ ಲಕ್ಷ್ಮೀ ದೇವಿಯ ರೂಪ. ಉಪ್ಪಿಗೆ ನಕಾರಾತ್ಮಕತೆ ಹೀರಿಕೊಳ್ಳುವ ಶಕ್ತಿ ಇದೆ. ಅದಕ್ಕಾಗಿಯೇ ಉಪ್ಪನ್ನು ದೃಷ್ಟಿ ತೆಗೆಯಲು ಬಳಸ್ತಾರೆ. ಈ ಒಂದು ಚಿಕ್ಕ ಪರಿಹಾರ ಮಾಡಿ ನೋಡಿ, 24 ಗಂಟೆಗಳಲ್ಲಿ ನೀವು ಅದ್ಭುತ ಬದಲಾವಣೆಗಳನ್ನು ನೋಡ್ತೀರಾ. ನೀವು ಕೈಗೊಂಡ ಕೆಲಸದಲ್ಲಿ ಯಶಸ್ವಿಯಾಗ್ತೀರಾ. ಹಾಗಾದರೆ ತಡ ಯಾಕೆ? ಬನ್ನಿ, ಏನು ಪರಿಹಾರ ನೋಡೋಣ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ಪರಿಹಾರಕ್ಕೆ ನಿಮಗೆ ಬೇಕಾಗಿರುವಂತಹದ್ದು ಒಂದು ಗಾಜಿನ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆ ಆದರೂ ಕೂಡ ನಡೆಯುತ್ತೆ. ಮತ್ತು ಈ ದತ್ತೂರಿ ಹಣ್ಣು ಮತ್ತು ಕೆಲವು ಲವಂಗಗಳು, ಹಾಗೆ ಶುದ್ಧ ಹಸುವಿನ ತುಪ್ಪನ ನೀವು ಬಳಸಬೇಕಾಗುತ್ತೆ. ತುಪ್ಪ ಇಲ್ಲ ಅಂತಂದರೆ ನೀವು ಎಣ್ಣೆನಾದರೂ ನೀವು ಬಳಸಬಹುದು. ಮೊದಲು ನೀವೇನು ಮಾಡಬೇಕು ಅಂತಂದರೆ, ಈ ಕಾರ್ತಿಕ ಶುಕ್ರವಾರದ ದಿನ ನೀವು ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನವನ್ನು ಮುಗಿಸ್ಕೊಂಡು ಮನೆಯೆಲ್ಲ ಒರೆಸಿ ಪೂಜಾ ಕೋಣೆನ ಸ್ವಚ್ಛ ಮಾಡಬೇಕು. ನಂತರ ಮನೆ ಬಾಗಿಲಿಗೆ ರಂಗೋಲಿ ಹಾಕಿ ಹೊಸ್ತಿಲು ಪೂಜೆಯನ್ನು ಮಾಡಿ ತುಳಸಿ ಕಟ್ಟೆಯ ಮುಂದೆ ದೀಪವನ್ನು ಬೆಳಗಿಸಬೇಕು. ಈ ತುಳಸಿ ಕಟ್ಟೆಯ ಮುಂದೆ ದೀಪವನ್ನು ಈ ಕಾರ್ತಿಕ ಮಾಸದಲ್ಲಿ ಬೆಳಗಿಸಿದರೆ ನಿಮಗೆ ಅತ್ಯಂತ ಶುಭ ಅಂತಲೇ ಹೇಳಬಹುದು. ಹಾಗಾಗಿ ನೀವು ತುಳಸಿ ಮುಂದೆ ದೀಪವನ್ನು ಬೆಳಗಿಸಿ ಇಡಬೇಕು. ಸಂಜೆ ಸೂರ್ಯ ಅಸ್ತದ ನಂತರ ನೀವು ಚೆನ್ನಾಗಿ ಕೈ ಕಾಲುಗಳನ್ನು ಶುಭ್ರವಾಗಿ ತೊಳೆದು ಪೂರ್ಣ ಶ್ರದ್ಧೆ ಭಕ್ತಿಗಳಿಂದ ಈ ಒಂದು ಪರಿಹಾರವನ್ನು ಪ್ರಾರಂಭಿಸಬೇಕು. ಮೊದಲು ನೀವು ತೆಗೆದುಕೊಂಡ ಗಾಜಿನ ಪಾತ್ರೆ ಅಥವಾ ಈ ಮಣ್ಣಿನ ಪಾತ್ರೆಯನ್ನು ಏನು ಮಾಡಬೇಕು, ನೀಟಾಗಿ ತೊಳಿಬೇಕು. ತೊಳೆದುಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು, ಅಲಂಕಾರವನ್ನು ಮಾಡಬೇಕು. ನಂತರ ಹಾಲಿನಿಂದ ತುಂಬಿಸಬೇಕು, ಪೂರ್ಣ ತುಂಬಿಸಬೇಕು, ಎಲ್ಲೂ ಕೂಡ ಬಿಡಬಾರ್ದು. ನಮ್ಮ ಜೀವನವು ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯಿಂದ ತುಂಬಲಿ ಅಂತ ಹೇಳಿ ನಾವು ಆ ವಿಶ್ವಕ್ಕೆ ಕಳುಹಿಸುವಂಥ ಒಂದು ಶಕ್ತಿಶಾಲಿ ಸಂಕೇತ ಇದು. ಈಗ ದತ್ತೂರಿ ಕಾಯಿಯನ್ನು ನೀವು ತೆಗೆದುಕೊಂಡು ಅದನ್ನು ಕತ್ತರಿಸಿಬಿಟ್ಟು ಬೀಜಗಳನ್ನೆಲ್ಲ ತೆಗೆದು ಹಾಕಬೇಕು. ಬೀಜಗಳನ್ನೆಲ್ಲ ನೀಟಾಗಿ ತೆಗೆದು, ಈ ದತ್ತೂರು ಬೀಜ ಅನ್ನೋದು ವಿಷಕಾರಿ. ಬಟ್ ಇದೇನು ಅಂತಂದರೆ, ಈ ದಾರಿದ್ರ್ಯ ದುಷ್ಟಶಕ್ತಿಗಳನ್ನು ನಾಶ ಮಾಡುವಂಥ ಒಂದು ಶಕ್ತಿ ಇದರಲ್ಲಿ ಇದೆ. ಹಾಗಾಗಿ ಈ ಒಂದು ಕಾಯನ್ನು ನಾವು ಬಳಸ್ತಾ ಇರೋದು. ನಂತರ ನೀವು ಅದರಲ್ಲಿ ತುಪ್ಪ ಅಥವಾ ಎಣ್ಣೆಯನ್ನು, ನೀವೇನು ತುಪ್ಪ ತೊಗೊಂಡಿದ್ರೆ ತುಪ್ಪ ಅಥವಾ ಎಣ್ಣೆ ತೊಗೊಂಡಿದ್ರೆ ಎಣ್ಣೆಯನ್ನು ಹಾಕಿ 2 ಬತ್ತಿಯನ್ನು ಹಾಕಿ ದೀಪವನ್ನು ಸಿದ್ಧಪಡಿಸಬೇಕು. ಈ ದತ್ತೂರಿ ಕಾಯನ್ನು ನೀವು ಉಪ್ಪು ತುಂಬಿರ್ತೀರಲ್ವ, ಆ ಒಂದು ಗಾಜಿನ ಪಾತ್ರೆ ತುಂಬ ಉಪ್ಪನ್ನು ಹಾಕಿರಬೇಕು. ಆ ಉಪ್ಪು ತುಂಬಿರ್ತಕ್ಕಂಥ ಪಾತ್ರೆಯ ಮಧ್ಯದಲ್ಲಿ ದತ್ತೂರಿ ಕಾಯನ್ನು ನೀವು ಎಣ್ಣೆಯನ್ನು ಹಾಕಿಬಿಟ್ಟು ಇಡಬೇಕು. ದೀಪ ತಯಾರಿಸಿರ್ತೀರಲ್ವ ಅದನ್ನು ಇಡಬೇಕು. ನಂತರ ನೀವು ಆ 5 ಲವಂಗಗಳನ್ನು ಆ ದೀಪದ ಸುತ್ತಲೂ ಇಡಬೇಕು. ನಂತರ ದೀಪ ಬೆಳಗಿಸಬೇಕು. ಬೆಳಗಿಸುವಾಗ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಹೇಳಿ ನೀವು ಹೇಳ್ಕೋಬೇಕು. 8 ಬಾರಿ ನೀವು ಹೇಳ್ತಾ ಇರಬೇಕು. ಸಂಪೂರ್ಣವಾಗಿ ನೀವು ನಿಮ್ಮ ಏನು ಕಷ್ಟ ಪ್ರಾರ್ಥನೆ ಏನಿದೆ ಅದನ್ನು ನೀವು ಹೇಳ್ಕೋಬೇಕು. ಪೂಜೆ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ನೀವು ಈ ಒಂದು ದೀಪವನ್ನು, ಉಪ್ಪಿನ ದೀಪವನ್ನು ಇಡಬೇಕು. ಈ ದೀಪ
1 ರಿಂದ 2 ಗಂಟೆ ಕಾಲ ಕಂಟಿನ್ಯೂ ಆಗಿ ಉರಿತಾ ಇರಬೇಕು. ಆ ರೀತಿ ನೀವು ನೋಡ್ಕೋಬೇಕು. ನಂತರ ಇಡೀ ರಾತ್ರಿ ಅದನ್ನು ಹಾಗೆ ಬಿಡಬೇಕು. ಮರುದಿನ ಅಂದರೆ ನೆಕ್ಸ್ಟ್ ಡೇ, ಅಂದರೆ ನೀವು ಶುಕ್ರವಾರ ನೈಟ್ ಪೂರ್ತಿ ಹಾಗೆ ಬಿಡಬೇಕು. ನೆಕ್ಸ್ಟ್ ಡೇ ಸಾಟರ್ಡೇ ಏನು ಮಾಡಬೇಕು, ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ದೀಪದ ಒಂದು ಅವಶೇಷಗಳೆಲ್ಲವನ್ನು ತೆಗೆದುಬಿಟ್ಟು, ನೀವು ಯಾರೂ ತುಳಿಬಾರ್ದು ಅಂಥ ಜಾಗದಲ್ಲಿ ಅಥವಾ ಹರಿಯೋ ನೀರಿಗೆ ಅದನ್ನು ನೀವು ಹಾಕಬೇಕು. ನೀವು ಅದು ಒಂದು ಗಾಜಿನ ಪಾತ್ರೆ ಏನಿದೆ ಬಟ್ಟೆಲಿ ಅದನ್ನು ನೀವು ನೀಟಾಗಿ ತೊಳೆದ್ಬಿಟ್ಟು ಮತ್ತೆ ನೀವು ಬಳಸ್ಕೋಬಹುದು. ಇದು ಏನು ಮಾಡುತ್ತೆ ಅಂದರೆ ಮನೆಯಲ್ಲಿನ ನಕಾರಾತ್ಮಕತೆನ ಹೀರ್ಕೊಳ್ಳುತ್ತೆ ಆ ಒಂದು ದೀಪ. 24 ಗಂಟೆಯಲ್ಲಿ ನಿಮಗೆ ಪರಿಹಾರ ಸಿಗೋದು ಖಂಡಿತ. ಅಡೆತಡೆನ ಯಾವುದೇ ರೀತಿ ಅಡೆತಡೆಗಳಿದ್ರೂ ಕೂಡ ಅದನ್ನು ಹೋಗಲಾಡಿಸಿ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ. ಸಾಲಗಳು ತೀರಿ ಹೋಗ್ತವೆ. ಈ ನಾಳೆ ಶುಕ್ರವಾರ ಈ ಒಂದು ಅದ್ಭುತ ಪರಿಹಾರವನ್ನು ಮಾಡಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ನೀವು ಪಾತ್ರರಾಗಿ ಆನಂದದಿಂದ ಜೀವನವನ್ನು ಮಾಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.